ನಮ್ಮ ಪ್ರೈವಸಿ ಗ್ರಾಸ್ ವಾಲ್ ಬಂದು ಫೈರ್ ಪ್ರೂಫ್ ಆಗಿರುತ್ತೆ. ಫೈರ್ ಹಚ್ಚಿದ್ರೂ ಕೂಡ ಏನಾಗೋದಿಲ್ಲ. ನಿಮ್ಮ ಪ್ರಾಪರ್ಟಿಗೆ ಕಾಂಪೌಂಡ್ ಹಾಕ್ಸ್ಕೋಬೇಕಾ, ಬಜೆಟ್ ವೈಸ್ ಚಿಂತೆ ಮಾಡ್ತಾ ಇದ್ರೆ ಬೇಡ, ನಮ್ಮ ಪ್ರೈವಸಿ ಗ್ರಾಸ್ ವಾಲ್ ಒಂದು ಬಜೆಟ್ ಫ್ರೆಂಡ್ಲಿ ಆಗಿದೆ. ಬರೀ ಗ್ರಾಸ್ ಲುಕ್ ಅಂತ ಅನ್ಕೋಬೇಡಿ, ಇದರಲ್ಲಿ ಮೆಟಲ್ ಮೇಲೆ ಇದು ಗ್ರಾಸ್ ಹಾಕಿದೆ, ಗ್ಯಾಲ್ವನೈಸ್ ಮೆಟಲ್ ಮೇಲೆ ಇದು ನಾವು ಫೈಬರ್ ಗ್ರಾಸ್ ಹಾಕಿರೋದು. ನಮ್ಮ ಪ್ರೈವಸಿ ಗ್ರಾಸ್ ವಾಲ್ಸ್ ಬಂದು ಲುಕ್ ವೈಸು ಚೆನ್ನಾಗಿರುತ್ತೆ, ಸ್ಟ್ರೆಂತ್ ವೈಸು ಚೆನ್ನಾಗಿರುತ್ತೆ. ನಮ್ಮ ಪ್ರೈವಸಿ ಗ್ರಾಸ್ ವಾಲ್ ಮೇಂಟೆನೆನ್ಸ್ ಫ್ರೀ ಆಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಂಪನಿ ಹೆಸರು ಬಂದು ಜಸ್ಟ್ ಫೆನ್ಸ್ ಅಂತ. ನಾವು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಮೋರ್ ದೆನ್ 35 ಇಯರ್ಸಿಂದ ಮಾರ್ಕೆಟಲ್ಲಿ ಇದ್ದೀವಿ. ಕಮಿಂಗ್ ಟು ದ ಸರ್ವಿಸ್ ಸೆಗ್ಮೆಂಟಲ್ಲಿ ಬಂದು ನಾವು ಮೋರ್ ದೆನ್ 5000 ಗೂಗಲ್ ರಿವ್ಯೂಸ್ನ ನಾವು ಅಚೀವ್ ಮಾಡಿದ್ದೀವಿ. ವಿ ಆರ್ ಪ್ರೌಡ್ ಟು ಸೇ ದಟ್ ವಿ ಆರ್ ಇಂಡಿಯಾಸ್ ಮೋಸ್ಟ್ ಬೆಸ್ಟ್ ಲವ್ಡ್ ಫೆನ್ಸಿಂಗ್ ಕಂಪನಿ ಅಂತ. ಸೊ ಯಾರ್ಯಾರು ಗಾರ್ಡನ್ ಲುಕ್ ಬೇಕು ಅವ್ರ ಪ್ರಾಪರ್ಟಿಗೆ ಅಂತ ಇಷ್ಟಪಡ್ತಾರೋ ಈ ಥರ ಫೆನ್ಸು ನೀವು ಹಾಕೋಬೋದು. ಯಾಕೆ ಅಂತಂದರೆ ನೀವು ಕ್ರೀಪರ್ಸ್ ಒಂದು ಪ್ರಾಪರ್ಟಿಗೆ ನೀವು ಕ್ರೀಪರ್ಸ್ ಗ್ರೋ ಮಾಡ್ತೀರಾ ಅಂದರೆ ಅದಕ್ಕೆ ಮೇಂಟೆನೆನ್ಸ್ಗೆ ಟೈಮ್ ಕೂಡ ನೀವು ಕೊಡಬೇಕಾಗುತ್ತೆ. ನಿಮ್ಮ ಹೆಕ್ಟಿಕ್ ಶೆಡ್ಯೂಲಲ್ಲಿ ನಿಮ್ಗೆ ಏನು ಮೈಂಡಲ್ಲಿ ಕ್ರೀಪರ್ಸ್ ಲುಕ್ ಬೇಕು ಅನ್ನೋದು ಆ ಲುಕ್ಕು ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ನೀವು ಪ್ರಾಡಕ್ಟ್ ವೈಸ್ ನೋಡಿದ್ರೆ ಇದು ಈಸಿ ಟು ವಾಶ್. ನಿಮಗೆ ಕೊಳೆ ಕುತ್ಕೊಳ್ಳೋದಾಗಲಿ ಧೂಳು ಕುತ್ಕೊಂಡಾಗ ನೀವು ವಾಶ್ ಮಾಡ್ಕೋಬೋದು. ಯಾವುದೇ ರೀತಿ ಈ ಪ್ರಾಡಕ್ಟ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಈಸಿಯಾಗಿ ರಿಪ್ಲೇಸ್ ಮಾಡ್ಬೋದು. ವಾಲ್ ಅಂತ ನೀವು ಕನ್ಸ್ಟ್ರಕ್ಟ್ ಮಾಡುವಾಗ ಯಾವುದೇ ರೀತಿ ನೀವು ಮೂವ್ಮೆಂಟ್ ಮಾಡೋಕ್ಕಾಗಲ್ಲ, ಬಟ್ ಈ ಮೆಟೀರಿಯಲ್ನ ಎಲ್ಲೇ ಆಗಲಿ ನೀವು ರೀಪ್ಲೇಸ್ ಮಾಡ್ಬೋದು. ತುಂಬ ಜನಕ್ಕೆ ಗಾರ್ಡನಿಂಗ್ ಅನ್ನೋದು ಪ್ಯಾಷನ್ ಆಗಿರುತ್ತೆ, ಆದರೆ ಅದಕ್ಕೆ ಟೈಮ್ ಕೊಡೋಕ್ಕಾಗಲಿ ಅದನ್ನು ಮೇಂಟೆನೆನ್ಸ್ ಮಾಡೋಕ್ಕಾಗಲಿ ಅವ್ರಿಗೆ ಟೈಮ್ ಇರೋದಿಲ್ಲ. ಆ ಕಾರಣದಲ್ಲಿ ಕೆಲವು ಕಡೆ ಹೇಗಿರುತ್ತೆ ಅಂದರೆ ಕ್ರೀಪರ್ಸ್ ಅವ್ರು ಮೇಂಟೈನ್ ಮಾಡ್ತಾಯಿದ್ರು ಕೂಡ ವಿಂಟರಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಹಸಿರಾಗಿ ಬರುತ್ತೆ, ಹಾಗೆ ಸಮ್ಮರಲ್ಲಿ ತುಂಬ ಒಣಗೋಗ್ಬಿಡುತ್ತೆ. ಆ ಮೂಮೆಂಟಲ್ಲಿ ಫೈರ್ ಕ್ಯಾಚ್ ಆದರೂ ಕೂಡ ಅದು ಹರಡೋ ಚಾನ್ಸಸ್ ತುಂಬ ಇರುತ್ತೆ. ನಮ್ಮ ಪ್ರೈವಸಿಲಿ ನಿಮ್ಮ ಫೈರ್ ಕ್ಯಾಚ್ ಆದರೂ ಕೂಡ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರೋದಿಲ್ಲ. ಹಾಗೆಯೇ ಹೋಲ್ ಇಯರ್ ನಿಮಗೆ ಇದು ಗ್ರೀನಾಗೆ ಕಾಣಿಸುತ್ತೆ. ಈ ವಾಲ್ ಬಂದುಬಿಟ್ಟು ನೀವು ಎಲ್ಲಿ ಬೇಕಾದರೂ ಒಂದು ಪ್ಲೇಸಿಂದ ಇನ್ನೊಂದು ಕಡೆ ನೀವು ಮೂವ್ಮೆಂಟ್ ಮಾಡ್ಕೋಬೋದು. ಇದು ರೀಯೂಸಬಲ್ ಮೆಟೀರಿಯಲ್ ಆಗಿರುತ್ತೆ. ಸೊ ನಿಮ್ಮಿಂದನೇ ಇವಾಗ ಕಂಪ್ಯಾರಿಸನ್ ಟೆಸ್ಟ್ ಮಾಡೋಣ. ಒಂದು ಬಂದು ನ್ಯಾಚುರಲ್ ಗ್ರಾಸು, ಇನ್ನೊಂದು ಬಂದು ನಮ್ಮದು ಪ್ರೈವಸಿ ಗ್ರಾಸು. ಹೇಗೆ ಬೆಂಕಿ ಇದರಲ್ಲಿ ಹತ್ಕೊಳ್ಳುತ್ತೆ ಇದರಲ್ಲಿ ಹತ್ಕೊಳ್ಳೋಲ್ಲ ಅನ್ನೋ ಕಂಪ್ಯಾರಿಸನ್ ನಾವಿವಾಗ ನೋಡೋಣ. ಸೊ ಎಲ್ಲರಿಗೂ ಅನಿಸುತ್ತೆ ಹೇಗಪ್ಪ ಇದು 1 ಇಯರ್ ಆದಮೇಲೆ ತುಂಬ ಗಲೀಜಾಗಿ ಕಾಣಿಸುತ್ತೆ, ನಾವು ಹೇಗೆ ಮಾಡೋದು? 100% ಇದು ವಾಶ್ ಮಾಡ್ಬೋದು. ನೀವು ಒಂದು ಪೈಪಲ್ಲಿ ನೀರು ಬಿಟ್ಟರೆ ಕಂಪ್ಲೀಟ್ ನೀವು ವಾಶ್ ಆಗಿ ಫ್ರೆಶ್ ಆಗಿ ನಿಮಗೆ ಲುಕ್ ಕೊಡುತ್ತೆ. ತುಂಬ ಜನಕ್ಕೆ ಫಾರ್ಮ್ ಹೌಸ್ ಅನ್ನೋದು ಒಂದು ಡ್ರೀಮ್ ಆಗಿರುತ್ತೆ. ಇದರಲ್ಲಿ ವಾಕ್ವೇಸಲ್ಲಿ, ಫಾರ್ಮ್ ಹೌಸಲ್ಲಿ, ಅವ್ರ ಗಾರ್ಡನ್ಸಲ್ಲಿ ಕ್ರೀಪರ್ಸ್ ಎಲ್ಲ ಡೆವಲಪ್ ಮಾಡಿ ಅದರದ್ದು ಲುಕ್ ತೊಗೋಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆ ಪ್ಲೇಸಲ್ಲಿ ನೀವು ಇದನ್ನು ರೀಪ್ಲೇಸ್ ಮಾಡ್ಬೋದು. ನಾವು ಯಾವತ್ತೋ ಹೋಗೋದಕ್ಕೆ ಮೇಂಟೆನೆನ್ಸ್ ಮಾಡೋಕ್ಕೆ ಚಾನ್ಸಸ್ ಇಲ್ಲದೇ ಇರೋ ಟೈಮಲ್ಲಿ ನೀವು ಈ ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ಕೋಬೋದು. ನಿಮ್ಮ ಪ್ರಾಪರ್ಟಿಗೆ ಕಾಂಪೌಂಡ್ ವಾಲ್ ಅಂತ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಹೋದಾಗ ಮರಳು, ಜಲ್ಲಿ, ಸಿಮೆಂಟು ಅಂತ ನೀವು ಲೆಕ್ಕಾಚಾರ ಹಾಕಿದ್ರೆ ಪ್ರೈಸಿಂಗ್ ವೈಸ್ ನಿಮಗೆ ಜಾಸ್ತಿನೇ ಆಗುತ್ತೆ. ಪ್ರಾಪರ್ಟಿನೂ ಫೆನ್ಸ್ ಆಗಬೇಕು, ನನಗೆ ಲುಕ್ಕು ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಪ್ರೈವಸಿ ಮೆಟೀರಿಯಲ್ಗೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನೀವು ಬರೀ ಗ್ರಾಸ್ ಲುಕ್ ಅಂತ ಅನ್ಕೋಬೇಡಿ. ಇದರಲ್ಲಿ ಮೆಟಲ್ ಮೇಲೆ ಇದು ಗ್ರಾಸ್ ಹಾಕಿದೆ, ಗ್ಯಾಲ್ವನೈಸ್ ಮೆಟಲ್ ಮೇಲೆ ಇದು ನಾವು ಫೈಬರ್ ಗ್ರಾಸ್ ಹಾಕಿರೋದು. ಸೊ ಡ್ಯೂರಬಿಲಿಟಿ ವೈಸು, ಸ್ಟ್ರೆಂತ್ ವೈಸು ಇದ್ರದ್ದು ತುಂಬಾ ಚೆನ್ನಾಗಿದೆ. ಪ್ರಾಡಕ್ಟ್ ಜೊತೆ ಪ್ರಾಡಕ್ಟ್ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಯರ್ ಬಂದು 1.6 mm ಡಬಲ್ ಟ್ವಿಸ್ಟೆಡ್ ಆಗಿರುತ್ತೆ. ಡಬಲ್ ಟ್ವಿಸ್ಟೆಡ್ ಬಾರ್ಬೆಡ್ ವೈರ್ ಕೇಳಿರ್ತೀರಾ, ಡಬಲ್ ಟ್ವಿಸ್ಟೆಡ್ ಚೈನ್ ಲಿಂಕ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಅದ್ರ ಮೇಲೆ ಫೈಬರ್ ಗ್ರಾಸ್ನ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಈ ಪ್ರಾಡಕ್ಟ್ ಕಲರ್ 10 ಇಯರ್ಸ್ ಆದರೂ ಫೇಡ್ ಆಗಲ್ಲ. ಹಾಗೆಯೇ ಇನ್ನರ್ ಗ್ಯಾಲ್ವನೈಸಿಂಗ್ ಬಂದು ನಿಮಗೆ 35 to 40 ಇಯರ್ಸ್ ಆದರೂ ನಿಮಗೆ ಗ್ಯಾಲ್ವನೈಸಿಂಗ್ ಕೋಟಿಂಗ್ ಹೋಗೋದಿಲ್ಲ. ಸೊ ಎಕ್ಸಿಸ್ಟಿಂಗ್ ಕಾಂಪೌಂಡ್ ವಾಲ್ನ ಹೈಟ್ ಎಕ್ಸ್ಟೆನ್ಷನ್ ಮಾಡಬೇಕಾ, ಇಲ್ಲ ಎಕ್ಸಿಸ್ಟಿಂಗ್ ಕಾಂಪೌಂಡ್ ವಾಲ್ನ ಕವರ್ ಮಾಡಿ ಏಸ್ಥೆಟಿಕ್ ಲುಕ್ ಕೊಡಬೇಕಾ, ಪ್ರೈವಸಿ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೈಟ್ ಬಂದುಬಿಟ್ಟು ನಿಮಗೆ 2 feet, 3 feet, 4 feet, 5 feet, 6 feet ತನಕ ನಿಮಗೆ ಸಿಗುತ್ತೆ. ಹಾಗೆಯೇ ಇನ್ನೂ ಹೈಟ್ ಬೇಕು ಅಂತಂದರೆ ನೀವು 2 ಲೇಯರ್ ಆಫ್ ಮೆಷ್ನ ತೊಗೊಂಡು ನೀವು ಜಾಯಿನ್ ಮಾಡ್ಕೋಬೋದು. ಎಲ್ಲೂ ನಿಮಗೆ ಅದು ಜಾಯ್ನಿಂಗ್ ಕಾಣಿಸ್ಕೊಳ್ಳಲ್ಲ. ಎಲ್ಲೆಲ್ಲಿ ನಾವು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು? ಇದನ್ನು ನೀವು ನಿಮ್ಮ ಗಾರ್ಡನ್ ಏರಿಯಾ, ಓವರ್ ದಿ ವಾಲು, ನೀವು ಇವಾಗ ವಿಲ್ಲಾಸಲ್ಲಿ ಪಾರ್ಟಿಷನ್ ಹೋಗ್ತೀರಾ, ಅಲ್ಲಿ ಪ್ರೈವಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಜಾಗದಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಅಪಾರ್ಟ್ಮೆಂಟ್ಸಲ್ಲಿ ಒಂದು ಅಪಾರ್ಟ್ಮೆಂಟಿಂದ ಇನ್ನೊಂದು ಅಪಾರ್ಟ್ಮೆಂಟ್ಗೆ ನಿಮಗೆ ಪ್ರೈವಸಿ ಬೇಕಾಗುತ್ತೆ, ಆ ಜಾಗದಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ನಿಮ್ಮದೇ ಓನ್ ಫಾರ್ಮ್ ಲ್ಯಾಂಡಲ್ಲಿ ಪಾರ್ಟಿಷನ್ ಮಾಡ್ಕೋಬೇಕು, ಫಾರ್ ಯುವರ್ ಡಾಗ್ಸ್, ಅನಿಮಲ್ಸ್, ಪೆಟ್ಸಿಗೆ ನೀವು ಪಾರ್ಟಿಷನ್ ಮಾಡ್ಕೋಬೇಕು ಅಂತ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಇಟ್ ಈಸ್ ಆಲ್ ಯುವರ್ ಕ್ರಿಯೇಟಿವಿಟಿ. ಎಲ್ಲೇ ನೀವು ಇನ್ಸ್ಟಾಲ್ ಮಾಡಿದ್ರೂ ನೀವು ಡಿಸಪಾಯಿಂಟ್ ಆಗೋದಿಲ್ಲ. ಸೊ ಎಲ್ಲರೂ ಫೆನ್ಸಿಂಗ್ ಮಾಡ್ಕೊತಾರೆ, ಬಟ್ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. ಆ ಪ್ಲೇಸಲ್ಲಿ ನೀವು ಈ ಪ್ರಾಡಕ್ಟ್ನ ರೀಪ್ಲೇಸ್ ಮಾಡಿ ನೋಡಿ. ಖಂಡಿತ ಎಲ್ಲರೂ ಕೇಳ್ತಾರೆ ನೀವು ಯಾವ ಮೆಟೀರಿಯಲ್ಲು ಎಲ್ಲಿಂದ ತೊಗೊಂಡ್ರಿ ಅಂತ. ನೀವು ಹೇಳಬೇಕಾಗಿರೋ ಹೆಸರು ಜಸ್ಟ್ ಫೆನ್ಸ್ ಅಂತ. ಸೊ ಕಲರ್ ವೈಸ್ ಅಂತ ಬಂದಾಗ ಲಾಟ್ಸ್ ಆಫ್ ಆಪ್ಷನ್ಸ್ ಇದೆ. ಇರೋ ಆಪ್ಷನ್ಸಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ನಮಗೆ ಆರ್ಡರ್ ಕೊಟ್ಟರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತೀವಿ. ಸೊ ಈ ಮೆಟೀರಿಯಲು 2 feet, 3 feet, 4 feet, 5 feet, 6 feet ನಿಮಗೆ ಬರುತ್ತೆ. ರೋಲ್ ಬಂದುಬಿಟ್ಟು 3 meter ಅಥವಾ 10 meter ರೋಲ್ ಬರುತ್ತೆ.
ಸೊ ಮೆಟೀರಿಯಲ್ ಪ್ರೈಸ್ ವೈಸ್ ಅಂತ ಬಂದಾಗ ಈ ಮೆಟೀರಿಯಲ್ ಬಂದ್ಬಿಟ್ಟು 99 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಪ್ಲಸ್ GST ಆಗಿರುತ್ತೆ. ಸೊ ನೀವು ಈ ವಿಡಿಯೋ ನೋಡಿಬಿಟ್ಟು ನಮಗೆ ಕಾಲ್ ಮಾಡಿ VE44 ಅನ್ನೋ ಕೋಡ್ ಕೊಟ್ಟರೆ ನಿಮಗೆ ಇದೇ ಮೆಟೀರಿಯಲ್ಲು 65 ರುಪೀಸ್ ಸ್ಕ್ವೇರ್ ಫೀಟ್ ಹಾಕಿಕೊಟ್ಟು ಪ್ಲಸ್ ಫ್ರೀ ಡೋರ್ ಡೆಲಿವರಿ ಕೊಡ್ತೀವಿ. ಸೊ ನೀವು ಈ ಮೆಟೀರಿಯಲ್ ಆರ್ಡರ್ ಮಾಡಬೇಕು ಅಂದರೆ ನಮ್ಮ ವೆಬ್ಸೈಟ್ www.justfence.in ನೀವು ಕಾಂಟ್ಯಾಕ್ಟ್ ಮಾಡಿ, ಅಲ್ಲೇ ಕಾಮರ್ಸ್ ವೆಬ್ಸೈಟಲ್ಲೂ ನೀವು ಆರ್ಡರ್ ಮಾಡ್ಬೋದು. ಇಲ್ಲ ಅಂದರೆ ನಮಗೆ ಕಾಲ್ ಮಾಡಿ ನಿಮ್ಮ ಡೀಟೇಲ್ಸ್ ಕೊಟ್ಬಿಟ್ಟು ಕೂಡ ನೀವು ಆರ್ಡರ್ ಮಾಡ್ಬೋದು. ಆದರೆ VE44 ಅನ್ನೋ ಕೋಡ್ ಮಾತ್ರ ಮರಿಬೇಡಿ. ಸೊ ನಾವು ಇದೇ ಬೆಂಗಳೂರು ಬಸವನಗುಡಿಯಲ್ಲಿ ನಮ್ಮ ಆಫೀಸ್ ಪ್ರೈಮ್ ಲೊಕೇಶನಲ್ಲಿದೆ. ಖಂಡಿತ ನೀವು ಆಫೀಸ್ಗೆ ಯಾವಾಗ ಬೇಕಾದರೂ ವಾಕಿನ್ ಆಗಿ ನಮ್ಮ ಪ್ರಾಡಕ್ಟ್ನ ನೋಡಿ ನೀವು ತೊಗೊಳ್ಬೋದು.